ಕ್ರಿಸ್ತನ ಪರಿಮಳ ಅದು ಸುಗಂಧ ತೈಲವು. ರತನಾತ್ಮವ ನೀರಯ್ಯ ಪ್ರಾರ್ಥನೆ ಮಾಡಬೇಕು. ರತನಾತ್ಮವ ನೀರಯ್ಯ ಪ್ರಾರ್ಥನೆ ಮಾಡಬೇಕು.
ಪ್ರಾರ್ಥಿಸಬೇಕು ಮೊಣಕಾಲೂರಿ ಕೈಗಾಳೆತ್ತಿ ಕಣ್ಣೀರಿನಿಂದ ಪ್ರಾರ್ಥಿಸಬೇಕು ಪ್ರಾರ್ಥನಾ ಸ್ವಮಾಡಿರಯ್ಯ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನಾ ಸ್ವಮಾಡಿರಯ್ಯ ಪ್ರಾರ್ಥನೆ ಮಾಡಬೇಕು ಲೋಕ ಮರೆತು ಸ್ವಾರ್ಥ ತೊರೆದು ನಿಪಾದದಲ್ಲೇ ನಾವಿರಬೇಕು. ಪ್ರತಿಯೊಂದು ಸಂದರ್ಭದಲ್ಲಿ ದೇವರು ನಿನಗೋಸ್ಕರ ಇಟ್ಟಿರುವಂತ ಆಶೀರ್ವಾದವನ್ನ ನೀನು ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ ನಿನ್ನ ಮುಂದೆ ಎಂತ ಒಂದು ಪರಿಸ್ಥಿತಿಗಳು ಬರೋದಾದ್ರೂ ನೀನು ತಾಳ್ಮೆಯಿಂದ ಇರೋದಕ್ಕೆ ಪ್ರಯಾಸ ಪಡ್ತೀಯ. ಯಾಕಂದ್ರೆ ನಿನ್ನ ಹೆಲ್ಲೆಯು ದೂರದ ತನಕ ವಿಸ್ತಾರಗೊಂಡಿದೆ. ಅಂದ್ರೆ ನಿನ್ನ ಆಶೀರ್ವಾದ ಕಡೆವರೆಗೂ ನಿಂತ್ಕೊಳ್ಳುತ್ತೆ. ನಿನಗೇನೇನ್ ಬೇಕೋ ಎಲ್ಲಾನು ದೇವರು ಒದಗಿಸ್ಕೊಟ್ಟಿದ್ದಾರೆ. ಅದನ್ನ ನೀನು ಹೊಂದ್ಕೊಳ್ಬೇಕು. ಕೇಳಿದ್ರೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನೀನು ಕೇಳುವಾಗ ಅದು ಕೊಡೋದಕ್ಕೆ ತಕ್ಕ ರೀತಿಯಲ್ಲಿ ನೀನು ಇರ್ಬೇಕು. ನೀನು ಒಂದು ಆಶೀರ್ವಾದನ ಕೇಳ್ಕೊಳ್ತಾ ಇದೀಯ, ಒಂದು ವಿಷಯದ ಮೇಲೆ ನೀನು ಭಾರ ಪಡ್ತಾ ಇದೀಯ, ನೀನು ಕಣ್ಣೀರ್ ಹಾಕ್ತಾ ಇದೀಯ. ಇವಾಗ ಪ್ರಾರ್ಥನೆ ಏನಾಗ್ತಾ ಇದೆ, ಹಂತದಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ. ನಿನ್ನ ಪ್ರಾರ್ಥನೆ ವಿಸ್ತಾರವಾಗಿ ದೇವರ ಮುಂದೆ ಸಲ್ಲಿಸ್ತಾ ಇದೆ. ನೀನು ಶುದ್ಧವಾಗಿದ್ದುಕೊಂಡು ನಿನ್ನ ಶರೀರವನ್ನ ಜಜ್ಜಿಕೊಂಡು ಯಾವುದೇ ರೀತಿಯಲ್ಲಿ ಯಾವ ತೊಂದರೆಗಳಾಗ್ದಿದ್ದಂಗೆ, ಯಾರನ್ನೂ ಬೈದೆ, ಯಾರ ಜೊತೆಗೆ ಒಂದು ತೊಂದರೆ ಮಾಡ್ಕೊಳ್ಳದೆ ಎಲ್ಲವನ್ನ ಬಿಟ್ಟು ದೇವ್ರೆ ನನ್ಗೆ ಈ ವಿಷಯದ ಬಿಡುಗಡೆ ಸಿಗ್ಬೇಕು, ನಾನು ಜಯ ಹೊಂದ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿನ್ನನ್ನ ನೀನ್ ಏನ್ ಮಾಡ್ತಾ ಇದೆಯಾ, ಸಂಪೂರ್ಣವಾಗಿ ವಿಸ್ತಾರ ಮಾಡಿ ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಡ್ತಾ ಇದೆಯಾ, ಶುದ್ಧೀಕರಣ ಮಾಡ್ಕೊಳ್ತಾ ಇದೆಯಾ, ನಿನ್ನ ಪಾಪಗಳನ್ನ ತೊಳ್ಕೊಳ್ತಾ ಇದೆಯಾ, ನಿನ್ನ ತಪ್ಪುಗಳನ್ನ ಒಪ್ಕೊಳ್ತಾ ಇದೆಯಾ, ಬಿಟ್ಬಿಡ್ತಾ ಇದೆಯಾ, ಮತ್ತೆ ವಾಕ್ಯನ ನೀನು ಶೇಖರಣೆ ಮಾಡ್ಕೊಳ್ತಾ ಇದೆಯಾ, ಓದ್ತಾ ಇದೆಯಾ, ಅರ್ಥ ಮಾಡ್ಕೊಳ್ತಾ ಇದೆಯಾ, ತಿಳ್ಕೊಳ್ತಾ ಇದೆಯಾ, ಮತ್ತೊಬ್ರಿಗೂ ಸಹ ನೀನು ತಿಳಿಸ್ತಾ ಇದೆಯಾ, ಹೇಳ್ತಾ ಇದೆಯಾ. ಅದನ್ನ ತಿಳ್ಕೊಳ್ಳೋಂತ ಒಂದು ಸಾಮರ್ಥ್ಯನ ದೇವರು ನೀನು ಕೊಟ್ಟಿದ್ದಾರೆ. ನಿನ್ನ ಎಲ್ಲೆ ಏನಾಗ್ತದೆ, ವಿಸ್ತಾರ ಆಗ್ತಾ ಇದೆ. ದೇವರ ಮುಂದೆ ನಿನ್ನ ಎಲ್ಲೆ ವಿಸ್ತಾರ ಆಗ್ತಾ ಇದೆ. ಆದರೆ ನೀನು ಮಾಡುವಂತ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಮುಟ್ಟುವಾಗ, ದೇವರ ಸನ್ನಿಧಿಯಲ್ಲಿ ಹೋಗಿ ಸೇರುವಾಗ, ನಿನ್ನ ಪ್ರಾರ್ಥನೆ ಒಂದು ಸುಗಂಧ ತೈಲದ ರೀತಿಯಲ್ಲಿ ಗಮಗಮಿಸುವ ರೀತಿಯಲ್ಲಿ ದೇವರ ಸನ್ನಿಧಿ ಹೋಗುವಾಗ ಕರ್ತನಲ್ಲಿ ಏನ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ನಮಗೆ ಇಲ್ಲಿ ಗೊತ್ತಾಗಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಗಮಗಮಿಸ್ತಾ ಇದೆ. ನಿಮ್ಮ ಒಂದು ಪ್ರಾರ್ಥನೆ ಗಮಗಮಿಸ್ತಾ ಇದೆ, ದೇವ್ರ ಮುಂದೆ ಹೋಗ್ತಾ ಇದೆ, ಒಪ್ಪಿಸ್ಕೊಡ್ತಾ ಇದ್ರೆ. ಒಂದಿನ ಉಪವಾಸ, 40 ದಿನ ಉಪವಾಸ, 21 ದಿನ ಉಪವಾಸ, ಮತ್ತೆ ಕಷ್ಟಪಡ್ತಾ ಇದ್ದೀರಾ, ನೋವುಗಳನ್ನ ಅನುಭವಿಸ್ತಾ ಇದ್ದೀರಾ, ಒಬ್ರು ಬೈಯೋದ್ರನ್ನ ಸಹಿಸ್ಕೊಳ್ತಾ ಇದ್ದೀರಾ, ಇನ್ನೊಬ್ರು ಏನಾದ್ರು ಹೇಳಿದ್ರೆ ಸಹಿಸ್ಕೊಳ್ತಾ ಇದ್ದೀರಾ. ಮನೆ ಪರಿಸ್ಥಿತಿ ಬೇರೆ, ಮಕ್ಕಳ ಜೊತೆಲಿ ಇರುವಂತದ್ದು ಬೇರೆ, ಸ್ನೇಹಿತರ ಜೊತೆಲಿ ಇರುವಂತದ್ದು ಬೇರೆ, ಬೇರೆ ಬೇರೆ ರೀತಿಯಲ್ಲಿ ಇದ್ದೀವಿ. ಇವಾಗ ಒಂದೇ ತಾಯಿ ಮಕ್ಕಳು ಯಾರು ಇಲ್ಲಿ ಇಲ್ಲ, ಇರೋದು ಇಬ್ಬರೇ ಇರೋದು, ಇನ್ನು ಯಾರು ಇಲ್ಲ, ಇನ್ನೆಲ್ಲಾರು ಬೇರೆ ಬೇರೆನೆ. ಆದ್ರೆ ಕ್ರಿಸ್ತನಲ್ಲಿ ನಾವು ಏನಾಗಿದ್ದೀವಿ, ಒಂದಾಗಿದ್ದೀವಿ. ಅರ್ಥ ಮಾಡ್ಕೊಳ್ಳಿ, ಕ್ರಿಸ್ತನಲ್ಲಿ ನಾವು ಒಂದಾಗಿರೋದ್ರಿಂದ ಒಬ್ಬ ಮನಸ್ಸಿನಿಂದ ನಾವು ಕರ್ತನಲ್ಲಿ ನಾವು ನೆಲೆಗೊಳ್ಳಬೇಕು. ನೀನು ಸಭೆಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನೀನು ಹೊರಗಡೆ ಹೋಗಿ ನಡೆದುಕೊಳ್ಳುವಾಗ ಖಂಡಿತವಾಗ್ಲೂ ಆಶೀರ್ವದಿಸಲ್ಪಡ್ತೀಯ. ನೀನು ಮನೆಯಲ್ಲಿ ಮನೆ ರೀತಿಯಲ್ಲಿ ಇದ್ದು ಸಭೆಯಲ್ಲಿ ಸಭೆ ರೀತಿಯಲ್ಲಿ ಇರೋದಾದ್ರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಫಲ ಸಿಗಲ್ಲ. ಯಾಕಂತಂದ್ರೆ ಇಲ್ಲಿ ಯೇಸು ಕ್ರಿಸ್ತನು ನೀನು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ನಿನ್ನ ಒಂದು ಪ್ರಾರ್ಥನೆಗೆ ಉತ್ತರ ಬೇಕು ಅಂದ್ರೆ ಯಾವ ರೀತಿಯಲ್ಲಿ ಇರ್ಬೇಕು, ಯಾವ ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ ಆತನು ಇಷ್ಟಪಡ್ತಾನೆ ಅನ್ನೋದನ್ನ ಅಲ್ಲಿ ತಿಳಿಸ್ಕೊಡ್ತಾ ಇದ್ರೆ. ನೀನು ಎಲ್ಲೇ ದೂರದ ತನಕ ವಿಸ್ತಾರ ಆಗ್ಬೇಕು ಅಂದ್ರೆ ನಿನ್ನ ಪ್ರೀತಿ, ನಿನ್ನ ಸ್ವಭಾವ, ನಿನ್ನ ನಡವಳಿಕೆ. ಇವತ್ತು ನಾನು ಇಲ್ಲಿ ಇದ್ದೀನಿ, ಹುಟ್ಟಿದ್ ಬೆಳೆದ ಎಲ್ಲೋ, ಆದ್ರೆ ನನ್ನ ಬಗ್ಗೆ ಯಾರಾದ್ರೂ ಒಬ್ರು ಮಾತಾಡ್ತಾರೆ, ಯಾರಾದ್ರೂ ಒಬ್ರು ಹೇಳ್ತಾರೆ. ಆಗ ನನ್ನ ಎಲ್ಲ ಯಾವ ರೀತಿಯಲ್ಲಿ ಹರಡಿದೆ, ನನ್ನ ಒಂದು ಸ್ವಭಾವ, ನನ್ನ ನಡವಳಿಕೆ, ನನ್ನ ಆಶೀರ್ವಾದ ಯಾವ ರೀತಿಯಲ್ಲಿ ಹೋಗ್ತಾ ಇದೆ. ಅಮ್ಮ ನೀನೇ ಭೂಮಿ ಮೇಲೆನೆ ಎಲ್ಲ ಸ್ವಾಸ್ಥ್ಯನ ನೀನು ಅನುಭವಿಸ್ಬೇಕು, ದೇವ್ರು ಕೊಟ್ಟಿರುವಂತ ಆಶೀರ್ವಾದನ ನೀನು ಹೊಂದ್ಕೋಬೇಕು. ಆಗದೆ ಇರೋ ಕಾರಣ ಏನಂತಂದ್ರೆ ನಿನ್ನ ಸ್ವಭಾವ, ನಿನ್ನ ನಡವಳಿಕೆ, ನಿನ್ನ ಕ್ರಿಯೆ. ದೇವ್ರ ಮೇಲೆ ನಿಂದೆ ಹಾಕಿದ್ರೆ ಪ್ರಯೋಜನ ಇಲ್ಲ. ಯಾಕೆ ವಾದವ್ಯಾದ ಕೀರ್ತನ ಅವಳು ನಗ್ದಿಲ್ಲ, ಎಲ್ಲಾರು ನಗ್ದಿರೋದಕ್ಕೆ ನಗದು. ನಾನು ಅಲ್ಲಿ ವಾದಿಸ್ದೆ, ಆದ್ರೆ ಅವ್ಳಿಗೇನೋ ಗೊತ್ತಾಗ್ಲಿಲ್ಲ. ಅವಳೇನೋ ಗೊತ್ತಿರೋದಾಗಿದ್ರೆ ಅದಕ್ಕೆ ತಕ್ಕಂಗ ರೀತಿಯಲ್ಲಿ ಅವಳು ಉತ್ತರ ಕೊಡ್ತಾ ಇದ್ದು. ಆದ್ರೆ ಒಂದು ವಿಷಯ ಹೇಳಿದವಾಗ ತಪ್ಪು ಮಾಡಿದ್ರೆ ಮನುಷ್ಯ ಅನೇಕ ರೀತಿಯಲ್ಲಿ ಮಾತಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ತಪ್ಪು ಮಾಡೋದಾದ್ರೆ ಅದನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ನಾನು ತಪ್ಪಿತಸ್ಥರಾಗಿ ಕಾಣೋದಕ್ಕೆ ಇಷ್ಟಪಡಲ್ಲ. ನಾನು ತಪ್ಪು ಮಾಡಿಲ್ಲ, ನಾನೇನು ಹೇಳಿಲ್ಲ. ಅವಳು ವಿಷಯ ಗೊತ್ತಿದ್ರೆ ಎಗರು ನಿಂತ್ಕೊಂಡಿರೋಳು, ಅವಳಿಗೆ ಅರ್ಥ ಆಗಿಲ್ಲ ವಿಷಯ.
ಅರ್ಥ ಆಗದೆ ಇರೋದು ಕಾರಣ ನಾನು ಅರ್ತಿಲ್ಲ, ನಂಗೆ ಏನಿಲ್ಲ, ಆ ಥರ ಏನಿಲ್ಲ, ಈ ಥರ ಏನಿಲ್ಲ. ಮೊಬೈಲ್ ಅಂತ ಬಂದ ತಕ್ಷಣನೇ ಒಂದು ಸ್ವಲ್ಪ ಅಲರ್ಟ್ ಆದ್ದು, ನಾನು ಮುಟ್ಟಿಲ್ಲ. ಮನೇಲಿ ಮುಟ್ಟಿದ ತಕ್ಷಣ ಎಸ್, ಪ್ರತಿಯೊಂದನ್ನು ಎಣಿಕೆ ಮಾಡುವಂಥ ದೇವರು. ಕರ್ತನ ಮೇಜಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ, ಆ ದೇಹದಲ್ಲಿ ಆ ರಕ್ತದಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಏಸು ಕ್ರಿಸ್ತನು ಪಾಪಿನ? ಏಸು ಕ್ರಿಸ್ತನು ದ್ರೋಹಿನ? ಏಸು ಕ್ರಿಸ್ತನು ದೋಷಿನ? ಏಸು ಕ್ರಿಸ್ತನು ಯಾವಾಗ್ಲೂ ಸುಳ್ಳು ಹೇಳ್ತಾನ? ಇಲ್ಲ. ಏಸು ಕ್ರಿಸ್ತನು ಯಾವಾಗ್ಲೂ ಮನುಷ್ಯನ ಮೆಚ್ಚೋ ರೀತಿಯಲ್ಲಿ ಮಾಡ್ತಾ ಇದ್ದಾನ? ಇಲ್ಲ. ಏಸು ಕ್ರಿಸ್ತನು ಯಾವಾಗ್ಲೂ ಲೋಕನ ನೋಡ್ತಾ ಇದ್ದಾನ? ಇಲ್ಲ. ಏಸು ಕ್ರಿಸ್ತನ ಹಣನ ಇಷ್ಟಪಡ್ತಾ ಇದ್ದಾನ? ಇಲ್ಲ. ಏಸು ಕ್ರಿಸ್ತನು ಗೋಡೆಗಳನ್ನ ಇಷ್ಟಪಡ್ತಾ ಇದ್ದಾನ? ಇಲ್ಲ. ನಿನ್ನ ಆಡಂಬರನ ಇಷ್ಟಪಡ್ತಾ ಇದ್ದಾನ? ಇಲ್ಲ. ನೀನ್ ಹಾಕೊಂತ ಇರೋದು ಬಂಗಾರನ ಇಷ್ಟಪಡ್ತಾ ಇದ್ದಾನ? ಇಲ್ಲ. ನೀನ್ ಕಟ್ತಾ ಇರೋಂತ ಮನೇನ ಇಷ್ಟಪಡ್ತಾ ಇದ್ದಾನ? ಇಲ್ಲ. ನಿನಗೋಸ್ಕರ ನೀನ್ ಮಾಡುವಂತ ಪ್ರತಿಯೊಂದು ಕಾರ್ಯಕ್ಕೂ ನೀನು ಉತ್ತರ ಕೊಡ್ಬೇಕೆ ಹೊರತು ದೇವ್ರು ಉತ್ತರ ಕೊಡಲ್ಲ. ದೇವ್ರು ಒಂದೇ ಹೇಳಿರೋದು, ಒಳ್ಳೆ ರೀತಿಯಲ್ಲಿ ನಿನ್ನ ಪ್ರಾರ್ಥನೆ ನಡೆಯೋದಾದ್ರೆ, ಪ್ರಾರ್ಥನೆ ಯಾವ ತರ ಗೊತ್ತಾ? ನಾವು ಅಂದುಕೊಂಡ ಹಾಗೆ ಪ್ರಾರ್ಥಿಸದೆ ಇರುವಾಗ ನಮಗೆ ಸಾಧ್ಯವಾದಷ್ಟು ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ಚಾರ್ಲ್ಸ್ ಸ್ಪರ್ಜನ್ ಅವರು ಹೇಳಿರುವಂತ ಮಾತು. ಆಮೇಲೆ ಬೇಕಾದ್ರೆ ಬರ್ಕೊಳ್ಳಿ, ನಾನು ಹೇಳ್ತೀನಿ. ನಾವು ಅಂದುಕೊಂಡ ಹಾಗೆ ಪ್ರಾರ್ಥಿಸದೆ ಇರುವಾಗ ನಮಗೆ ಸಾಧ್ಯವಾದಷ್ಟು ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ಅಂದ್ಕೊಂಡಂಗಲ್ಲ ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದು. ನಾನು ಹೇಗಿದ್ದೀನೋ ಹಾಗೆ ನಾನು ಪ್ರಾರ್ಥನೆ ಮಾಡೋದಾದ್ರೆ ಮಾತ್ರನೇ ದೇವರು ಇಷ್ಟಪಡೋದು. ನನ್ನ ಪರಿಸ್ಥಿತಿ ಏನಿದೆಯೋ ನಾನು ಅದೇ ರೀತಿಯಲ್ಲೇ ಒಪ್ಪಿಸ್ಕೊಟ್ಟು ನಾನು ಪ್ರಾರ್ಥನೆ ಮಾಡೋದಾದ್ರೇನೆ ದೇವ್ರು ಕಾರ್ಯ ನಡೆಸ್ತಾರೆ. ಪ್ರಾರ್ಥನೆ ಮಾಡ್ಬೇಕಲ್ಲ ಅಂತ ಹೇಳಿ, ಮೆಚ್ಚಬೇಕಲ್ಲ ಅಂತ ಹೇಳಿ, ಇಷ್ಟಪಡ್ಬೇಕಂತಲ್ಲ ಹೇಳಿ, ಇಲ್ಲ ನನಗೆ ಗೊತ್ತು ನಾನು ಪ್ರಾರ್ಥನೆ ಮಾಡೋದು, ನನಗೆ ಗೊತ್ತು ನಾನು ಪ್ರಾರ್ಥನೆ ಒಳಗೆ ನಾನು ಜಯಿಸ್ತೀನಿ, ನನ್ಗೆಲ್ಲ ಆಗುತ್ತೆ ಅನ್ನೋದಕ್ಕೆ ಅಲ್ಲ. ತಪ್ಪು. ಪ್ರಾರ್ಥನೆಯ ವಿಧಗಳನ್ನ ನಾವು ಕಲ್ತ್ಕೊಳ್ಬೇಕು. ಭಯಭಕ್ತಿಯಿಂದ ನಾವು ಪ್ರಾರ್ಥನೆಗೆ ಒಳಪಡಬೇಕು. ನಾನು ಪ್ರಾರ್ಥನೆ ಬರುತ್ತಲ್ಲ ಅಂತ ಹೇಳಿ ನಾನು ಮಾಡೋದಾದ್ರೆ ಯಾವುದೇ ರೀತಿಯಲ್ಲಿ ಪ್ರಯೋಜನ ಇಲ್ಲ. ಇವತ್ತು ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಬರಲ್ಲ, ಅದಕ್ಕೆ ಇಷ್ಟು ಹೋರಾಟಗಳಾಗ್ತಾ ಇರೋದು, ಇಷ್ಟು ತೊಂದರೆಗಳಾಗ್ತಾ ಇರೋದು. ಪ್ರಾರ್ಥನೆ ಅಂತಂದ್ರೆ ಏನು? ನಿನಗೂ ನನ್ನ ತಂದೆಗೂ ಇರುವಂತ ಐಕ್ಯತೆ. ನಾನು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ, ನಾನು ಯಾರಿಗೂ ದ್ರೋಹ ಮಾಡಿಲ್ಲ ಅಂತಂದ್ರೆ, ಯಾವುದ್ರ ಮೇಲೆ ನನಗೆ ಇಷ್ಟ ಇಲ್ಲ ಅಂತಂದ್ರೆ, ನನಗೆ ಏನು ಬೇಡ, ನನ್ನ ಏಸಪ್ಪನೇ ನನಗೆ ಸಾಕು, ನನ್ನ ಏಸಪ್ಪನೇ ನನಗೆಲ್ಲ ಇದ್ದಾರೆ, ಆತ ಎಲ್ಲ ನಾನು ನೋಡ್ಕೊಳ್ತಾರೆ, ನಾನು ಯಾವ ತಪ್ಪು ಮಾಡಲ್ಲ, ಯಾವ ಪಾಪದಲ್ಲಿ ನಾನು ನಿಂತ್ಕೊಳ್ಳಲ್ಲ, ಆ ಕೆಸರಿನಿಂದ ದೇವ್ರು ನಮ್ಗೆ ದೂರ ಮಾಡ್ಬಿಟ್ಟಿದ್ದಾರೆ, ಸಕಲವು ನನ್ನ ಏಸಪ್ಪನೇ ನನಗಿರೋದು, ಆತನ ಚಿತ್ತ ಏನಿರುತ್ತೋ ಅದೇ ನೆರವೇರ್ಲಿ ಅಂತ ನನ್ನ ಬಾಯಿನಿಂದ ಹೇಳೋದಕ್ಕಿಂತ ಈ ಶರೀರದಲ್ಲಿ ಮಾಡಿ ತೋರಿಸ್ಬೇಕು. ಬಾಯಲ್ಲಿ ಹೇಳೋದಲ್ಲ, ಈ ಶರೀರದಲ್ಲಿ ಅವಯವಗಳಲ್ಲಿ ಸರ್ವೇಂದ್ರಿಯಗಳಲ್ಲಿ ನೀನ್ ಮಾಡಿ ತೋರಿಸ್ಬೇಕು. ಯಾವಾಗ ನೀನು ಮಾಡಿ ತೋರಿಸ್ತೀಯೋ ಅದನ್ನೇ ಏಸಪ್ಪ ಇಷ್ಟಪಡೋದು. ತಂದೆಯಾದ ದೇವರು ಯೇಸು ಕ್ರಿಸ್ತನ ಹತ್ರ ಹೇಳಿರೋದನ್ನ ಪ್ರತಿಯೊಂದನ್ನ ಶರೀರದ ಮುಖಾಂತರವಾಗಿ ಯೇಸು ಕ್ರಿಸ್ತನು ತೋರ್ಪಡಿಸಿದನೇ ಹೊರತು ಯಾವುದೇ ರೀತಿಯಲ್ಲಿ ಬಾಯಿ ಮುಖಾಂತರವಾಗಿ ತೋರಿಸಿಲ್ಲ, ಕ್ರಿಯೆಗಳ ಮುಖಾಂತರವಾಗಿ ತೋರಿಸ್ದ. ನೀನು ಯಾವ ರೀತಿಯಲ್ಲಿ ಪ್ರಯಾಸ ಪಡ್ತಾ ಇದೆಯಾ, ಯಾವ ರೀತಿಯಲ್ಲಿ ಕಷ್ಟ ಪಡ್ತಾ ಇದೆಯಾ, ಯೇಸು ಕ್ರಿಸ್ತನಿಗೋಸ್ಕರ ಯಾವ ರೀತಿಯಲ್ಲಿ ನೀನು ಕೊಟ್ಟಿರೋದನ್ನ ಯಾವ ರೀತಿಯಲ್ಲಿ ಒಪ್ಪಿಸ್ಕೊಡ್ತಾ ಇದೆಯಾ, ಸುಗಂಧ ತೈಲದ ರೀತಿಯಲ್ಲಿ ಗಮಗಮಿಸುವ ರೀತಿಯಲ್ಲಿ ಮೇಲೆ ಹೋಗ್ಬೇಕು ಅಂತಂದ್ರೆ ನೀನ್ ಯಾವ ತರ ಇದೆಯಾ, ನಿನ್ನ ನೀನೇ ಪರೀಕ್ಷೆ ಮಾಡ್ಕೋ. ಪ್ರಾರ್ಥನೆ ಮಾಡ್ತಾ ಇದೆಯಾ, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆಯಾ, ಆ ಪ್ರಾರ್ಥನೆಗೆ ನಿಮ್ ಯೋಗ್ಯತೆ ಇದೆಯಾ, ದೇವ್ರು ಇಷ್ಟಪಡ್ತಾರ, ಆ ಪ್ರಾರ್ಥನೆ ನಾನು ಕೇಳ್ತಾರ. ನನ್ಗೂ ಬರುತ್ತೆ, ಲಗ್ಗುಲ್ಗಾಮ ಇಲ್ದಾರ ಬರುತ್ತೆ ಅಂತಂದ್ರೆ ಆಮಾನನ ಹಾಕಿರುವಂತ ನೇಣಗಂಬದಲ್ಲೇ ಆಮಾನ ಸಿಕ್ಕೊಂಡ ರೀತಿಯಲ್ಲಿ ಕಾರ್ಯ ಆಗ್ಬಿಡುತ್ತೆ. ಹುಷಾರ್. ಪ್ರಾರ್ಥನೆ ಅನ್ನೋದು ತಮಾಷೆ ಅಲ್ಲ. ಆಮಾನ ಅನ್ಕೊಂಡ ನಾನು ರಾಜನ ಜೊತೆ ಇದ್ದೀನಿ, ರಾಜ ನಾನು ಹೇಳೋದನ್ನೆಲ್ಲ ಕೇಳ್ತಾ ಇದ್ದಾನೆ, ನಾನು ಹೇಳೋದೆಲ್ಲ ನಡೀತಾ ಇದೆ, ನಾನು ಅನ್ಕೊಂಡಿರೋದು ಆಗ್ತಾ ಇದೆ, ನಾನು ಅನ್ಕೊಂಡಿರೋದು ಹೋಗ್ತಾ ಇದೆ, ನಾನೇ ಸೈ. ಆಮ ನನ್ಗೆ ಗೊತ್ತಿಲ್ಲ, ಅವನ ಅಹಂಕಾರ ಪಡ್ತಾ ಇದ್ದಾನೆ, ಯಾವುದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡಿದ್ದಾನೆ, ದೇವ್ರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾನೆ, ಅವ್ನು ಕೊಟ್ಟಿರೋ ಸ್ಥಾನನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ, ಜನಗಳ ಹತ್ರ ಯಾವ ರೀತಿಯಲ್ಲಿ ಸರಿಯಾಗಿ ನಿಂತ್ಕೊಂಡಿಲ್ಲ, ಅವನ ಒಂದು ಜ್ಞಾನನೇ ಉಪಯೋಗಿಸ್ತಾ ಇದ್ದಾನೆ ಅಂತ ಮೇಲೆ ಇರುವಂತ ನನ್ನ ತಂದೆ ಗಮನಿಸ್ತಾ ಇದ್ರು. ಹೊರಗಡೆ ಇರುವಂತ ವ್ಯಕ್ತಿಗಳು ನೋಡ್ತಾ ಇಲ್ಲ, ಏನ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ನೀನ್ ಯಾವ ತರ ಇದೀಯ ಅಂತ ನಿನ್ನ ಕಣ್ಣಿಗೆ ಮಾತ್ರ ಗೊತ್ತಾಗುತ್ತೆ. ನೂರ್ ಕಣ್ಣು ನೋಡುವಾಗ ನೀನ್ ಯಾರು ಅಂತ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಿನ್ನ ಎಲ್ಲೇನ ಬೆಳೆಸ್ಕೋಬೇಕು, ಸರಿಪಡಿಸ್ಕೋಬೇಕು, ನಿನ್ನ ನೀನು ಸರಿಪಡಿಸ್ಕೊಳ್ಬೇಕು. ಯಾವ ರೀತಿಯಲ್ಲಿ? ಆಮನ್ ಅನ್ಕೊಂಡ ಏನು ತೊಂದರೆ ಇಲ್ಲ, ಮನೇನೂ ಒಂದು ಹೇಳಿದ್ರು, ನೀನ್ ಇದೇ ತರನೇ ಹೋಗ್ತಾ ಇದ್ರೆ ಅವನು ಯಾವುದವರ ಕುಲದ ಒಂದು ವ್ಯಕ್ತಿ ಆಗಿರೋದಾದ್ರೆ ನಿನ್ನ ಪತನ ಆಗ್ಬಿಡುತ್ತೆ, ನಿಂದು ಪತನ ಆಗ್ಬಿಡುತ್ತೆ, ಅವನ ಮುಂದೆ ಏನು ನಡೆಯಲ್ಲ, ಸೋತೋಗ್ಬಿಡ್ತೀಯ. ಬಿ ಕೇರ್ಫುಲ್. ನೀನ್ ಏನ್ ಮಾಡ್ತಾ ಇದೀಯ ಅಂತ ಅಂದ್ಬಿಟ್ಟು ನೀನು ಅರ್ಥ ಮಾಡ್ಕೊಳ್ಬೇಕು. ನೀನು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳುವಾಗ, ವಾಕ್ಯವನ್ನ ಓದ್ಬೇಕಾದ್ರೆ ನಿನ್ನನ್ನ ನೀನ್ ಯಾವ ರೀತಿಯಲ್ಲಿ ಆ ವಾಕ್ಯಕ್ಕೆ ಅಳವಡಿಸ್ಕೊಳ್ತೀಯ, ಯಾವ ರೀತಿಯಲ್ಲಿ ಸರಿಪಡಿಸ್ಕೊಳ್ತೀಯ, ಆ ಆಶೀರ್ವಾದ ನಿನಗೆ ಬರ್ಬೇಕು ಅಂದ್ರೆ ಇವತ್ತು ನಾವು ಕಣ್ಣೀರ ಪ್ರೇಯರ್ ಮಾಡ್ತಾ ಇದೀವಿ. ವಿಷಯ ಬಿಡುಗಡೆ ಆಗ್ಬೇಕಪ್ಪ, ಕಾರ್ಯ ನಡಿಬೇಕಪ್ಪ.
ಏಸಪ್ಪ ಅಧೀನವಾಗಿ ಇಡಲ್ಲ ರೀ, ಯಜಮಾನನ ರೀತಿಯಲ್ಲೇ ಇಡೋದು. ಅರ್ಥ ಮಾಡ್ಕೊಂಡಿರೋರಿಗೆ ಯಜಮಾನ ರೀತಿಯಲ್ಲೇ ಇಡೋದು, ಹಾಳಾಗಿ ನಿಲ್ಸಲ್ಲ. ನಾನ್ ನಿಮ್ಮನ್ನ ಸ್ನೇಹಿತರಾಗಿ ನೋಡ್ಬೇಕು ಅಂತ ಇಷ್ಟಪಡ್ತಾರೆ. ಮನಸ್ಸು ಬಿಚ್ಚಿ ಮಾತಾಡುವಂತ ದೇವ್ರು, ಮನಸ್ಸು ಬಿಚ್ಚಿ ಮಾತಾಡುವಂತ ದೇವ್ರು. ನನ್ನ ಏಸಪ್ಪ ಸೊದೋಮ್ ಗೊಮೋರ ಹಾಳು ಮಾಡ್ಬೇಕಾದ್ರೂ ಮುಂಚಿತವಾಗಿ ನಾನು ಇದನ್ನ ಯಾರ ಹತ್ರನೇ ಹೇಳ್ಬೇಕಲ್ಲ. ನಾನು ಹೇಳಿಲ್ಲ ಅಂದ್ರೆ ನಾನು ಮಾಡಿರೋ ಕಾರ್ಯ ಅರ್ಥ ಆಗ್ಬಿಡುತ್ತಲ್ಲ. ಏನ್ ಮಾಡೋದು, ಯಾರ ಹತ್ರ ಹೇಳೋಣ? ಅಬ್ರಾಮ್ ಹತ್ರ ಹೇಳೋದಕ್ಕೆ ಅವ್ರು ಹುಡುಕ್ತಾರೆ, ಒಂದು ಒಳ್ಳೆ ಸ್ನೇಹಿತ ಇದ್ದಾನ ಅಂತ. ನಂಬಿಗಸ್ತನಾದ ಸ್ನೇಹಿತ ಬೇಕು. ಅಬ್ರಾಮ ಎಲ್ಲ ತೊರೆದು ಬಂದಿರುವಂತ ವ್ಯಕ್ತಿ, ಎಲ್ಲ ಬಿಟ್ಟು ಬಂದಂತ ವ್ಯಕ್ತಿ, ದೇವ್ರಿಗೋಸ್ಕರ ನಿಂತ್ಕೊಂಡಂತ ವ್ಯಕ್ತಿ, ದೇವರ ಒಂದು ಶಬ್ದವನ್ನ ಕೇಳಿದಂತ ವ್ಯಕ್ತಿ. ಕುಟುಂಬದಲ್ಲಿ ಒಬ್ಬರನ್ನೇ ಆಯ್ಕೆ ಮಾಡ್ಕೊಂಡಿದ್ದು, ಅಬ್ರಾಮ ಒಬ್ಬರೇ ಬಂದಿದ್ದು. ಅಬ್ರಾಮನ್ ಜೊತೆ ಎಲ್ಲಾರು ಬಂದ್ರು. ಕರೆದಿರೋದು ಅಬ್ರಾಮನ್ ಮಾತ್ರ. ಅಬ್ರಾಮ ಯಾವಾಗ್ಲೂ ದೇವ್ರ ಶಬ್ದಕ್ಕೆ ಕಿವಿ ಕೊಡ್ತಾ ಇದ್ದೆ ಹೊರತು ಯಾವುದೇ ಕಾರಣಕ್ಕೂ ಮನುಷ್ಯರ ಶಬ್ದಕ್ಕೆ ಕಿವಿ ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ಏಸಪ್ಪ ಅವನ ಹೃದಯನ ನೋಡಿದ್ರು, ತಂದೆ ದೇವರು ಅವನ ಮನಸ್ಸನ್ನ ನೋಡಿದ್ರು, ಅವನ ಆಲೋಚನೆಯನ್ನ ನೋಡಿದ್ರು. ಯಾವ ರೀತಿಯಲ್ಲಿ ನಂಬಿಗಸ್ತನಾಗಿ ನಡೀತಾನೆ ಅಂತ ಅವ್ರು ಮೊದಲೇ ನಿಶ್ಚಯ ಮಾಡಿದ್ರು. ಇವಳು ನಂಬಿಗಸ್ತನಾಗಿರ್ತಾನ, ಇವಳು ನಂಬಿಗಸ್ತನಾಗಿರ್ತಾಳ, ಇವಳು ನಾನು ಮಾಡ್ಕೊಡ್ಬೋದಾ, ಇವಳನ್ನ ನಿಲ್ಲಿಸ್ಬೋದಾ, ಒಂದು ಸ್ಥಾನನ ಕೊಡ್ಬೋದಾ, ಇವಳು ಅಧಿಕಾರವಾಗಿ ನಿಲ್ಲಿಸ್ಬೋದಾ ಅಂತ ಹೇಳಿ ತಂದೆ ದೇವ್ರು ಯಾವಾಗ್ಲೂ ನಿನ್ನ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ ಹೊರತು ಯಾವುದೇ ರೀತಿಯಲ್ಲಿ ಮೌನವಾಗಿ ಕುಳಿತುಕೊಳ್ಳಂತ ದೇವರು ಅಲ್ಲ. ಅರ್ಥ ಮಾಡ್ಕೋ. ನಿನ್ನನ್ನು ಹುಡುಕಿ ನೋಡಿ ಅಧಿಕಾರ ಕೊಡುತ್ತದೆ. ನಿನ್ನನ್ನು ಹುಡುಕಿ ನೋಡಿ ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ರೀತಿಯಲ್ಲಿ ಅಧಿಕಾರವನ್ನು ಕೊಟ್ಟು ನಡೆಸುವಂತ ದೇವರು ನಿನಗೊಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಅಂದ್ರೆ ಕಳ್ಳೆಪುರಿ ತಿನ್ನೋದಕ್ಕಲ್ಲ, ಸುಮ್ಮನೆ ವ್ಯರ್ಥವಾಗಿ ನಡೆಯೋದಕ್ಕಲ್ಲ. ಒಂದು ಜೀವನ ಅನ್ನೋದು ರೂಪಿಸ್ಕೊಳ್ಳೋದಕ್ಕೋಸ್ಕರ, ಒಂದು ಕುಟುಂಬನ ಕೊಟ್ಟಿದ್ದಾರೆ ಅಂತ ಅನ್ನೋದಾದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಅದು ನಿನ್ ಜವಾಬ್ದಾರಿನೇ. ನೀನ್ ಮಾಡ್ಬೇಕಾಗಿರೋದು ಕೆಲಸ ನೀನ್ ಮಾಡ್ಲೇಬೇಕು. ದೇವ್ರು ಅದನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಏನು ನಡೆದಿಲ್ಲ, ಏನು ಆಗಿಲ್ಲ, ನನ್ನ ಜೀವನ ಹಾಳಾಗೋಗ್ಬಿಡ್ತು, ಇದು ಇಷ್ಟೇ ಆಗೋಯ್ತು, ಮುಗ್ದೋಯ್ತು, ನಮ್ಮಪ್ಪ ನಮ್ಮಮ್ಮ ಸತ್ತವಾಗ ನಾನು ಇದೇ ಜೀವನ ಆಗೋಯ್ತು ಅಂತಂದಿದ್ರೆ ಇಲ್ಲ. ಉದ್ದೇಶದ ಮೇಲೆ ನಿನ್ನನ್ನು ಕರೆದಿರೋದು. ಅಪ್ಪ ಅಮ್ಮ ಸತ್ತಿದ್ರು ಅಂದ ತಕ್ಷಣ ನಿನ್ನನ್ನು ಅನಾಥವಾಗಿ ಬಿಡುವಂತ ದೇವ್ರಲ್ಲ. ಜನ ದೂರ ಆದ್ರು ಅಂದ ತಕ್ಷಣ ನಿನ್ನನ್ನು ದೂರ ಮಾಡುವಂತ ದೇವ್ರಲ್ಲ. ನಿನ್ನನ್ನು ಕರೆದಿರುವಾತನೋ ನಂಬಿಗಸ್ತನೋ ಅದನ್ನ ಯಾವಾಗ್ಲೂ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋ. ದೇವ್ರೆ ನಿನ್ನ ನಡೆಸ್ತಾ ಇರೋದು, ನೀನ್ ನಡೀತಾ ಇಲ್ಲ. ಆತನಿಲ್ಲ ಅಂದ್ರೆ ನೀನ್ ಜೀವಿಸೋದಕ್ಕೆ ಆಗೋದೇ ಇಲ್ಲ. ದೇವ್ರನ್ನ ಮರೆತು ನೀನ್ ಜೀವಿಸೋದಾದ್ರೂ ಪ್ರಯೋಜನ ಇಲ್ಲ. ಅಂದಿಗಿಂತ ಕಡೆ ದೇವ್ರು ಮಾಡಿರುವಂತ ಉಪಕಾರಗಳನ್ನ ನೆನೆಸದೆ ನೀನ್ ನಡೆಯೋದಾದ್ರೆ ಅಂದಿಗೆ ಕಡೆ. ಅಂದಿ ಯಾವಾಗ್ಲೂ ಕೆಳಗೆ ನೋಡುತ್ತೆ ಹೊರತು ಮೇಲೆ ನೋಡಲ್ಲ. ದೇವರು ಉನ್ನತವಾದ ಸ್ಥಾನದಲ್ಲಿ ಇಡೋದಕ್ಕೆ ಯಾವಾಗ್ಲೂ ಪ್ರಯಾಸ ಪಡ್ತಾ ಇರ್ತಾರೆ. ನನ್ನ ಮಗುನ ಯಾವ ರೀತಿಯಲ್ಲಿ ಸರಿಪಡಿಸಿ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟು ಅವಳ ಅಧಿಕಾರದಲ್ಲಿ ಉಪಯೋಗಿಸ್ಬೇಕು, ಅವನು ಬೇಕಾಗಿರುವಂತ ಕಾರ್ಯನ ನಾನು ಮಾಡ್ಬೇಕು ಅಂತ ಯಾವಾಗಲೂ ತೂಗಿಡಿಸದೆ ನಿದ್ರಿಸದೆ ಕಾಯ್ದು ಕಾಪಾಡುವಂತ ದೇವರು, ಯಾವಾಗಲೂ ಗಮನಿಸುವಂತ ದೇವರು. ನೀನ್ ಮರೆತೋಗ್ತೀಯ, ಆದ್ರೆ ನನ್ನ ತಂದೆ ಮರೆಯಲ್ಲ. ನಿನ್ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ತಂದೆ ತಾಯಿ ಕಷ್ಟಪಟ್ಟು ಬೆವರು ಸುರಿಸಿ ಹಗಲು ರಾತ್ರಿ ದುಡ್ಕೊಂಡು ಬರೋದು ದುಡ್ಡು ತಂದೆ ತಾಯಿಗೆ ಮಾತ್ರ ಗೊತ್ತಾಗುತ್ತೆ. ಮಕ್ಕಳು ಗೊತ್ತಾಗಲ್ಲ. ಮಕ್ಕಳೇನೋ ಓದ್ಕೊಂಡು ಮೂಲೆಯಲ್ಲಿ ಇರ್ತಾರೆ, ಆಟ ಆಡ್ಕೊಳ್ತಾರೆ, ಅವ್ರ ಆಲೋಚನೆ ಪ್ರಕಾರ ಹೋಗ್ತಾರೆ. ಆದ್ರೆ ಅವ್ರನ್ನ ಬೆಳೆಸ್ಬೇಕಾದ್ರೆ ಅವ್ರು ಪಡುವಂತ ಪ್ರಯಾಸ ಮಾತ್ರ ಮಕ್ಕಳಿಗೆ ಅರ್ಥ ಆಗಲ್ಲ. ಎಷ್ಟು ಹೇಳೋದು ಅರ್ಥ ಆಗಲ್ಲ. ಅವ್ರ ಮೇಲೆ ಜಬರ್ದಸ್ತ್ ಮಾಡೋದು, ಅಧಿಕಾರನ ವಹಿಸ್ಕೊಳ್ಳೋದು, ಬೈಯೋದು. ಯಾಕೆ? ಅವ್ರು ಪಟ್ಟಿರೋ ಪ್ರಯಾಸ. ನೀನು ಇಷ್ಟುದ್ದ ಆಗೋದಿಕ್ಕೆ ನಿಮ್ ತಂದೆ ತಾಯಿ ಇಲ್ಲ ಅಂದ್ರೆ ಬೆಳೆದ್ಬಿಡ್ತಾ ಇದ್ದ, ನೀನ್ ಈ ತರ ಇದ್ಬಿಡ್ತಾ ಇದ್ದ, ಈ ತರ ನಡೆದ್ಬಿಡ್ತಾ ಇದ್ದ, ಗುಂಡ್ಬಿಡ್ತಾ ಇದ್ದ. ನಮ್ಮ ಅತ್ತಿಗೆ ಮಾತು ಕೇಳ್ಕೊಂಡು ನಾನು ನಮ್ಮ ತಂದೆನ ದ್ವೇಷಿಸ್ತಾ ಇದ್ದೆ. ಅವ್ರೇನ ನಾನು ನೋಡಿದ್ರೆ, ನನ್ನೇನ ಬೈದ್ರೆ, ಎಲ್ಲನ ಹೋಗಿ ಬಂದವಾಗ ಬೈದ್ರೆ, ನಾನು ಎಲ್ಲರೂ ಹೋಗಿ ಬಂದಿರೋದಕ್ಕೆ ಬೈತಾ ಇದ್ದಾರೆ, ಅದು ನನ್ನ ತಪ್ಪು, ಕರೆಕ್ಟ್, ನಾನು ಒಪ್ಕೊಳ್ತೀನಿ. ಆವಾಗ ಒಪ್ಕೊಂಡಿಲ್ಲ. ನೋಡ್ದ ಅಪ್ಪ ಇಷ್ಟು ಪ್ರೀತಿ ಮಾಡ್ತಾರೆ, ಮತ್ತೆ ಹಿಂಗಂತ ಹೇಳ ಅಪ್ಪ ನನ್ನ ಕೋಪ ಮಾಡ್ಕೊಂಬಿಟ್ರು. ಯಾಕೆ ಅವ್ರು ಹೊಡೆದ್ರು, ಯಾಕೆ ಅವ್ರು ಬೈದ್ರು, ನಾನೇನ್ ತಪ್ಪು ಮಾಡಿದೆ ಅದು ಅರಿವು ಬರಲ್ಲ. ವಾದ ವಿವಾದ ಮಾಡ್ತೀವಿ. ನಾನು ಹಂಗೆ ಏನಿವಾಗ ಅಂತಂದ್ರೆ ಆ ಜೀವಗಳಿಗೆ ನೋವಾಗಲ್ವಾ, ದುಃಖ ಆಗಲ್ವಾ? ಅದೇ ಈ ವಾದ ವಿವಾದನ ನೀನೇನ್ ಮಾಡ್ತಾ ಇದೀಯ? ತಂದೆ ಬೆಳೆ ಆಗ್ತಾ ಇದೆ ಹೊರತು ಮನುಷ್ಯನ ಬೆಳೆ ಅಲ್ಲ. ಯಾಕಂದ್ರೆ ನೀನು ಆ ದೇವ್ರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೇಜಲ್ಲಿ ನೀನು ಪಾಲ್ಗೊಳ್ತಾ ಇದೀಯಾ. ನೀನು ಒಂಟಿ ಅಲ್ಲ ಅಮ್ಮ. ಏಸಪ್ಪನ ಜೊತೆಲಿರುವಂತ ಮಗು ನೀನು. ಅವಾಗ ಅವ್ರ ಸ್ವಭಾವ ನಿನ್ನಲ್ಲಿ ಬರ್ಬೇಕೆ ಹೊರತು ಹುಟ್ಟಿರೋ ಸ್ವಭಾವ ಬರಬಾರ್ದು. ಅವಾಗ ನೀನು ಇನ್ನೂ ಏಸಪ್ಪನ ಪ್ರೀತಿ ಮಾಡಿಲ್ಲ. ಒಬ್ರು ಹೇಳಿದ್ದಾರೆ, ಡೇವಿಡ್ ಬ್ರೈನಾರ್ಡ್ ಅಂತ ಹೇಳಿರೋದು, ಪ್ರಾರ್ಥನೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಲು ನನ್ನ ಮನೆಯಲ್ಲಿ ಒಬ್ಬಂಟಿಗನಾಗಿರುವುದು ನನಗೆ ತುಂಬಾ
ತುಂಬಾ ಇಷ್ಟ. ನನಗಿದು ತುಂಬಾ ಹಾರ್ಟ್ ಟಚ್ ಆಯ್ತು. ಆದ್ರೆ ಒಂದ್ ಕಡೆ ನೋವು ಆಯ್ತು. ಯಾಕಂತಂದ್ರೆ ದೇವ್ರು ನನ್ನ ಒಂಟಿ ಸಮಯನ ಎಷ್ಟೋ ಕೊಟ್ರು, ಆದ್ರೆ ನಾನು ಆತನ ಸನ್ನಿಧಿಯಲ್ಲಿ ನಾನು ಕುತ್ಕೊಳ್ಳಿಲ್ಲ, ಪ್ರಾರ್ಥನೆ ಮಾಡಿಲ್ಲ. ಅದು ನನ್ಗೆ ತುಂಬಾ ದುಃಖ ಇದೆ. ಈ ಮಾತು ಹೋದವಾಗೆಲ್ಲ ನನ್ ತುಂಬಾ ದುಃಖ ಆಯ್ತು. ಯೇಸಪ್ಪ, ನನ್ನನ್ನು ಸ್ವತಂತ್ರ ಮಾಡಿದೆ. ಯಾರು ನನ್ನನ್ನು ಕೇಳೋರು ಇರ್ಲಿಲ್ಲ, ಹೇಳೋರು ಇರ್ಲಿಲ್ಲ. ನೀನ್ ಹಂಗಿರು ಅಂತ ನನಗೆ ಲಗಮ್ ಹಾಕೋರು ಇರ್ಲಿಲ್ಲ. ನೀನ್ ಯಾಕೆ ಹಿಂಗ್ ಮಾಡ್ತಾ ಇದ್ದೆ ಅಂತ ಹೇಳೋರು ಇರ್ಲಿಲ್ಲ. ಇದ್ದಿದ್ದ ಅಪ್ಪ ಅಮ್ಮ ಇದ್ರು, ಅವಾಗ ಕಷ್ಟ ಬೀಳ್ತಾ ಇದ್ದೆ. ಆಮೇಲೆ ಅಪ್ಪ ಅಮ್ಮ ಹೋಗ್ಬಿಟ್ರು, ಇನ್ಯಾರು ನೋಡ್ಕೊಳಲ್ಲ, ಇನ್ ನಂದಾಗ ಇದೇ ವಿಧಿ ಅಂತ ಹೇಳಿ ನಾನು ಆಚೆ ಬಂದವ ನಾನು ನಿನ್ ಸ್ವತಂತ್ರವಾಗಿಟ್ಟೆ. ಆದ್ರೆ ನಿನ್ ಸನ್ನಿಧಿಯಲ್ಲಿ ನಾನು ಕೂತ್ಕೊಳ್ಳಿಲ್ಲ. ನಿನ್ ಸನ್ನಿಧಿಯಲ್ಲೇ ನಾನು ಕೂತ್ಕೊಳ್ಳಿಲ್ಲ. ಲೋಕದ ಪ್ರಕಾರವಾಗಿ ನಾನು ನಡ್ಕೊಂಡೆ. ದುಃಖನೇ ಹಂಚ್ಕೊಂತಾ ಇದ್ದೆ, ನೋವೇ ಹಂಚ್ಕೊಂತಾ ಇದ್ದೆ. ನಾನು ಇಂಥ ಕಷ್ಟಪಟ್ಟೆ, ನಾನು ಇಂಥ ನೋವು ತಿಂದೆ. ಅವ್ರು ನನ್ನನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಬೀದಿಯಲ್ಲಿ ಹಾಕ್ಬಿಟ್ರು, ನನ್ಗೆ ಕಷ್ಟ ಕೊಟ್ರು, ನನ್ನ ಜೀವನ ಹಾಳು ಮಾಡ್ಬಿಟ್ರು. ಪ್ರತಿಯೊಬ್ಬರತ್ರನೂ ಹೇಳ್ಕೊಳ್ಳೋ ರೀತಿಯಲ್ಲಿ ಆಯ್ತು. ನಿನಗೋಸ್ಕರ ಪ್ರಯಾಸ ಪಟ್ಟಿರೋದು ಯಾವುದೂ ಇಲ್ಲ. ನನಗೋಸ್ಕರ ನಾನೇ ಪ್ರಯಾಸ ಪಟ್ಟಿರೋದು, ನನಗೋಸ್ಕರ ನಾನೇ ಕಷ್ಟಪಟ್ಟಿರೋದು, ನನಗೋಸ್ಕರ ನಾನೇ ಪ್ರತಿಯೊಂದು ಮಾಡ್ಕೊಂಡಿರೋದು. ಕ್ರಿಸ್ತನಿಗೋಸ್ಕರ ನಾನೇನು ಮಾಡಿಲ್ಲ. ಕ್ರಿಸ್ತನಿಗೋಸ್ಕರ ಮಾಡಿದ ಮೇಲೆ ನಿನಗೆ ಅವಮಾನ ಬರೋದಾದ್ರೆ, ನಿನಗೆ ನಿಂದೆ ಬರೋದಾದ್ರೆ, ಕಷ್ಟ ಬರೋದಾದ್ರೆ, ನೋವನ್ನ ಅನುಭವಿಸೋದಾದ್ರೆ, ಹಸು ಇಲ್ಲ ಅಂತಂದ್ರೆ, ಬಟ್ಟೆ ಇಲ್ಲ ಅಂತಂದ್ರೆ, ಆವಾಗ ನಿಜವಾದ ದೇವರ ಮಗು. ಕ್ರಿಸ್ತನಿಗೋಸ್ಕರ ನೀನು ಪ್ರಯಾಸ ಪಡೋದಾದ್ರೆ ಅದು ವ್ಯರ್ಥ ಆಗಲ್ಲ, ಅದು ಫಲ ಕೊಡುತ್ತೆ. ನಿನಗೋಸ್ಕರ ನೀನ್ ಮಾಡ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಅದರಿಂದ ಫಲ ಸಿಕ್ಕಲ್ಲ. ಇನ್ನು ತೊಂದರೆಗಳ ಮೇಲೆ ತೊಂದರೆಗಳೇ ಬರುತ್ತೆ.